ಸರ್ ದೊರೆಸ್ವಾಮಿಯವರು ಇಲ್ಲಿವರೆಗೆ ಬರೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ಬರ್ತಾ ಇದ್ದಾರೆ ಅವರು, ಬರ್ತಾರೆ. ನೀವು ದಯವಿಟ್ಟು ರೇಟ್ ಕಡಿಮೆ ಆಗ್ಬಿಡುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ರೇಟ್ ಕಡಿಮೆ ಆಗುತ್ತೆ ಸರ್. 10 ಗಂಟೆ ಮೇಲೆ ಯಾರು ಬರಲ್ಲ ಸರ್. ಯಾವುದೇ ಟ್ಯಾಕ್ಸಿನ ವಿಷಯ ಆಗ್ಲಿ ಕಚೇರಿಲಿ ಕುಳಿತುಕೊಂಡು ಮಾತಾಡೋಣ. ನಾನು ಎಲ್ಲೋ ಹಳೆ ವಿಷಯ ಬಿಡಿ ಸರ್, ದಯವಿಟ್ಟು ಹಣ್ಣು ಹೂವು ಮತ್ತು ತರಕಾರಿಗಳ ರೈಟಿಂಗ್ ಕೊಡಕ್ಕಾಗಲ್ಲ. ನೀವು ಕಂಡೀಷನ್ ಹಾಕ್ಬೇಡಿ ಸರ್. ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ರೈತರ ಉತ್ಪನ್ನ ಹಾಳಾಗಬಾರ್ದು. ಅದನ್ನ ನೀವು ರೈತರು, ನಾವು ರೈತರುಗಳು, ನಮ್ಮಿಂದ ರೈತರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಮನೆ. ಗಾಡಿ ತೆಗ್ಸಿ ಆಫೀಸಲ್ಲಿ ನಾವು ದಯವಿಟ್ಟು ರೈತರಿಗೆ ತೊಂದರೆ ಕೊಡಬೇಕು ಅಂತೇಳಿ ನೀವು ರೈತರನ್ನ ನಮ್ಮ ಮೇಲೆ ಎತ್ಕಟ್ಟಬೇಡಿ. ಯಾವುದೇ ಕಾರಣಕ್ಕೂ ರೈತರನ್ನ ನಮ್ಮನ್ನು ಎತ್ಕಟ್ಟಬೇಡಿ. ನಾವು ಯಾವತ್ತೂ ಇಷ್ಟು ವರ್ಷ APMC ಆದಾಗಿಂದ ನಾವು ರೈತರಿಗೆ ಯಾವತ್ತೂ ಒಂದು ಪೈಸದ ನಾವು ತೊಂದರೆ ಕೊಟ್ಟಿಲ್ಲ. ರಸ್ತೆ ವಿಚಾರವಾಗಲಿ ಮತ್ತೊಂದು ವಿಚಾರವಾಗಲಿ ಯಾವತ್ತೂ ನಾವು ತೊಂದರೆ ಕೊಟ್ಟಿಲ್ಲ. ನಾವು ರೈತರು ಪರವಾಗಿರೋ ಅಂಥವ್ರು, ಮತ್ತು ನಾವು ರೈತರಿಗೆ ಯಾವುದೇ ತೊಂದರೆ ಆಗದ ರೀತಿ ಇರಲಿ ಅಂತ ಹೇಳಿ 1 ವಾರದ ಮುಂಚೆ ನಾವು ಭಿತ್ತಿಪತ್ರಗಳನ್ನ ಕೊಟ್ಟಿದ್ವಿ, ಪಾಂಪ್ಲೆಟ್ಸ್ಗಳನ್ನ ಕೊಟ್ಟಿದ್ವಿ, ಹೋಲ್ಡಿಂಗ್ಸ್ಗಳನ್ನ ಹಾಕಿದ್ವಿ. ಅವಾಗ ನಿಮಗೆ ದೊರೆಸ್ವಾಮಿ ಅವರಿಗೆ ಜವಾಬ್ದಾರಿ ಇರಲಿಲ್ವಾ? ಹಿಂಗೆ ಸ್ಟ್ರೈಕ್ ಮಾಡ್ತಾರೆ ಅಂತೇಳಿ ಜವಾಬ್ದಾರಿ ಇರಲಿಲ್ವಾ? ಒಂದು ನಿಮಿಷ ಸರ್ ಕೊಡಿ, ಹೇಳ್ಬಿಡ್ತೀನಿ ನಾನು. ಸರ್ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಏನೇ ವಿಷಯ ಇದ್ರೂ ಕಚೇರಿನಲ್ಲಿ ಕುಳಿತುಕೊಂಡು ಮಾತಾಡೋಣ. ದಯವಿಟ್ಟು ಈ ಗಾಡಿ ತೆಗೆದು ರೈತರ ಉತ್ಪನ್ನ ಒಳಗೆ ಬರೋಕೆ ಅವಕಾಶ ಮಾಡಿಕೊಡಿ ಸರ್. ಸರ್ ಇವರು ಬಲಿಪಾಷೆ ಮಾಡಬೇಡಿ, ಬಲಿಪಾಷೆ ಮಾಡಬೇಡಿ. ಅಷ್ಟೇ ನೀವು ನಮಗೆ ನಮ್ಮನ್ನ ಬಲಿಪಾಷೆ ಮಾಡ್ತೀರಾ? ಪಂಚಾಯತ್ ಅಧಿಕಾರಿ ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ಗುರುವಾರಕ್ಕೆ 15% ಜಾಸ್ತಿ ಆಗುತ್ತೆ ಅಮೌಂಟ್. ಅವ್ರ ಲೆಕ್ಕ 5 ದಿನ ನೀವು ಬಾಡಿಗೆ